ಭಾರೀ ಕುತೂಹಲವನ್ನ ಮೂಡಿಸಿರುವಂತಹ ಡಿಕೆ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದಕ್ಕೆ ಹೋಗ್ಬಿಟ್ಟಿದೆ. ಖಾಲಿ ಇರುವಂತಹ 20 ಸಚಿವ ಸ್ಥಾನವನ್ನ ತುಂಬೋಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿ ಬಹುತೇಕ ಲಿಸ್ಟ್ ಕೂಡ ಫೈನಲ್ ಆಗಿತ್ತು. ಆದರೆ ನೀಟ್ ವಿರುದ್ಧ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಇದಕ್ಕೆ ಬ್ರೇಕ್ ಹಾಕ್ಬಿಟ್ಟಿದೆ. ತ್ರಿಮೂರ್ತಿಗಳು ಬರಿಗೈಯಲ್ಲಿ ವಾಪಸ್ಸಾಗಿದ್ದು ಆಕಾಂಕ್ಷಿಗಳ ಮೊಗದಲ್ಲಿ ನಿರಾಸೆ ಮೂಡಿದೆ. ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಗೂ ತಟ್ಟಿದ ನೀಟ್ ಪ್ರೊಟೆಸ್ಟ್ ಎಫೆಕ್ಟ್. ಹೈ ಮೀಟಿಂಗ್ ಪೋಸ್ಟ್ಪೋನ್, ಬರಿಗೈಯಲ್ಲೇ ತ್ರಿಮೂರ್ತಿಗಳು ವಾಪಸ್. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ರಾಜ್ಯ ಸರ್ಕಾರದಲ್ಲಿ ಸಂಪುಟ ಸಂಭ್ರಮ ಮನೆ ಮಾಡಬೇಕಾಗಿತ್ತು. ಸಂಪುಟ ವಿಸ್ತರಣೆಯಾಗಿ ನೂತನ ಸಚಿವರು ಪದಗ್ರಹಣ ಸ್ವೀಕರಿಸಬೇಕಿತ್ತು. ಆದ್ರೆ ಇದೆಲ್ಲದಕ್ಕೂ ನೀಟ್ ಪ್ರೊಟೆಸ್ಟ್ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಸಚಿವಾಕಾಂಕ್ಷಿಗಳ ಫೇಸ್ ಡಲ್ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಅಂತಿಮ ಹಂತದ ಮಾತುಕತೆಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋಗಿದ್ರು. ಸಿಎಂ ಡಿಕೆಶಿ ಅಂತೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಸಿಎಂ ಡಿಕೆಶಿ ಅವರೇ ಮಾಹಿತಿ ನೀಡಿದಂತೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಲೋಕಭವನದಲ್ಲಿ ಸಚಿವ ಪದಗ್ರಹಣವು ನಡಿಬೇಕಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ನೀಟ್ ಪೇಪರ್ ಲೀಕ್ ವಿರುದ್ಧ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ನಿನ್ನೆ ಮಧ್ಯಾಹ್ನದ ಬಳಿಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂಡಿಯಾ ಕೂಟದ ಸಂಸದರು ಪ್ರಧಾನಿ ಅಧಿಕೃತ ಸರ್ಕಾರಿ ನಿವಾಸದ ಮುಂದೆ ಪ್ರತಿಭಟನೆ ಕುಳಿತಿದ್ರು. ಇದರಲ್ಲಿ ಸಿಎಂ ಡಿಕೆಶಿ ಕೂಡ ಭಾಗಿಯಾಗಿದ್ರು. ಆದ್ರೆ ಸಂಜೆ ಆಗುತ್ತಿದ್ದಂತೆ ಹೈಡ್ರಾಮಾ ನಡೆದು ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಎಲ್ಲರನ್ನೂ ದೆಹಲಿ ಪೊಲೀಸರು ವಶಕ್ಕೆ ಪಡೆದಿದ್ರು. ಹೀಗಾಗಿ ಹೈಕಮಾಂಡ್ ನಾಯಕರು ಸಂಪುಟ ವಿಸ್ತರಣೆಗೆ ಮನಸ್ಸು ತೋರಿಲ್ಲ. ಆದ್ದರಿಂದ ಸಂಭಾವ್ಯ ಸಚಿವರ ಪಟ್ಟಿ ಹಿಡಿದು ಫುಲ್ ಜೋಶ್ನಲ್ಲಿ ದೆಹಲಿಗೆ ತೆರಳಿದ್ದ ತ್ರಿಮೂರ್ತಿಗಳು ಬಂದ ದಾರಿಗೆ ಸುಂಕವಿಲ್ಲದಂತೆ ಬರಿಗೈಯಲ್ಲೇ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಆದ್ರೆ ಬೆಂಗಳೂರಿಗೆ ವಾಪಸ್ಸಾಗೋದಕ್ಕೂ ಮೊದಲು ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಕರ್ನಾಟಕ ಭವನದಲ್ಲಿ ಆಪ್ತರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಅಚ್ಚರಿ ಮೂಡಿಸಿದೆ. ಕ್ಯಾಬಿನೆಟ್ ಸರ್ಕಾರದಕ್ಕಿಂತ ಹೆಚ್ಚಿನ ಇದು ಮಕ್ಕಳ ಭವಿಷ್ಯ ಬಹಳ ಮುಖ್ಯ. ಮಕ್ಕಳ ಭವಿಷ್ಯವನ್ನ ಇವರು ಅಧೋಗತಿಗೆ ತಂದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರ ಅವ್ರನ್ನ ಎಚ್ಚರ ಮಾಡಲಿಕ್ಕೋಸ್ಕರ ಹೋಗಿದ್ವಿ. ಅದು ಪಾರ್ಲಿಮೆಂಟ್ ಪ್ರಾರಂಭ ಆಯಿತು. ಇದು ಆಮೇಲೆ ಮುಂದಿನ ವಾರ ನೋಡೋಣ ಏನಾಗುತ್ತೆ. ಮುಂದಿನ ವಾರ ಕರೆಯುವುದಾಗಿ ಹೇಳಿದ ಹೈಕಮಾಂಡ್. ಇಷ್ಟು ದಿನ ದೆಹಲಿಯಲ್ಲೇ ಇದ್ದ ಸಚಿವಾಕಾಂಕ್ಷಿಗಳು ವಾಪಸ್. ರಾಜ್ಯ ನಾಯಕರ ಜೊತೆಗಿನ ಸಭೆಯಲ್ಲಿ ಹೈಕಮಾಂಡ್ ಪೋಸ್ಟ್ಪೋನ್ ಮಾಡಿದ ಸುದ್ದಿ ಕೇಳ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳಿಗೆ ನಿರಾಸೆಯಾಗಿದೆ. ಕಳೆದ 10 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದ ಆಕಾಂಕ್ಷಿಗಳು ಕೂಡ ರಾಜ್ಯಕ್ಕೆ ಒಬ್ಬರ ಹಿಂದೆ ಒಬ್ಬರಾಗುತ್ತಿದ್ದಂತೆ ಹಿಂದಿರುಗುತ್ತಿದ್ದಾರೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಂದು ಸುದ್ದಿ ಹರಿದಾಡ್ತಿದೆ. ರಾಜ್ಯದಲ್ಲಿ ಲಿಂಗಾಯತ ಮತ್ತು ಅಹಿಂದ ಲೆಕ್ಕಾಚಾರದಲ್ಲಿ ಮತ್ತೆರಡು ಡಿಸಿಎಂ ಸ್ಥಾನ ಸೃಷ್ಟಿ ಬಗ್ಗೆ ಚರ್ಚೆ ನಡೆದಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಹೈಕಮಾಂಡ್ ಕಡೆ ಕೈ ತೋರಿದ್ದಾರೆ. ದೇಶಕ್ಕೆ ವಿದ್ಯಾರ್ಥಿಗಳು ಬಹಳ ಮಹತ್ವದಂತ ಘಟನೆ ನಡೆದ್ರಿಂದ ನಿನ್ನೆ ಚರ್ಚೆ ಮಾಡ್ಲಿಕ್ಕೆ ಆಗಿಲ್ಲ. ಬಹುಶಃ ಬೇಕು ಅಂತ ಹೇಳಿದಾರೆ. ಸ್ಯಾಟರ್ಡೆ ಸಂಡೇ ಬರ್ಬೋದು. ಅವಾಗ ವಿದ್ಯಾರ್ಥಿ ಆಗ್ತದೆ. ನಾವು ಕೇಳಿದ್ವಿ, ಚರ್ಚೆ ನಡೀತಾ ಅಂತ ಕೇಳಿದ್ವಿ ಪಕ್ಷದಲ್ಲಿ. ಅದೇನಾದ್ರು ಅಂತಿಮವಾಗಿ ಅವರೇ ಚರ್ಚೆ ಮಾಡುವುದು ಅಂತ ನಿರ್ಧಾರ ನಮ್ಮ ವರಿಷ್ಠರು. ಸ್ವಲ್ಪ ಕಾದು ನೋಡೋಣ ಅದ್ರ ಬಗ್ಗೆ. ನಾವೇನು ಕೇಳಿಲ್ಲ, ನಾವು ಕೇಳಿಲ್ಲ. ಅದು ಪಕ್ಷದ ತೀರ್ಮಾನ, ಯಾರಿಗೆ ಕೊಡ್ತಾರೆ ಯಾರಿಗೆ ಮಾಡ್ತಾರೆ ಅಂತ ಕಾದು ನೋಡೋಣ. ಸದ್ಯಕ್ಕಂತೂ ಸಂಪುಟ ವಿಸ್ತರಣೆಗೆ ಯಾವಾಗ ಮುಹೂರ್ತ ಕೂಡಿ ಬರಲಿದೆ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟತೆ ಇಲ್ಲ. ವಾರಾಂತ್ಯ ಅಥವಾ ಮುಂದಿನ ವಾರ ಹೈಕಮಾಂಡ್ ಬುಲಾವ್ ಕೊಡುವ ನಿರೀಕ್ಷೆಯಲ್ಲಿ ರಾಜ್ಯ ನಾಯಕರಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.